ಕಂಪ್ಲೇಂಟ್ ರೈಸ್ ಮಾಡಿದ್ರಿ. ಸೊ ಕೂಲಿಂಗ್ ಸ್ವಲ್ಪ ಪ್ರಾಪರಾಗಿ ಆಗ್ತಿರಲಿಲ್ಲ, ಮತ್ತು ಆಟೋ ಡಿಫ್ರಾಸ್ಟ್ ಕರೆಕ್ಟಾಗಿ ಆಗ್ತಿರಲಿಲ್ಲ. ಡಿಫ್ರಾಸ್ಟ್ ಪ್ರಾಬ್ಲಮ್ ಇತ್ತು. ಇದು ಮ್ಯಾನ್ಯುವಲ್ ಡಿಫ್ರಾಸ್ಟ್ ಆ್ಯಕ್ಚುಲಿ, ಇದು ಆಟೋ ಡಿಫ್ರಾಸ್ಟ್ ಅಲ್ಲ. ಸೊ ಈ ಫ್ರಿಜ್ನ ಬಂದು ನಾನು ಕಂಪ್ಲೀಟಾಗಿ ಸರ್ವಿಸ್ ಮಾಡಿಕೊಟ್ಟಿದ್ದೀನಿ ನಿಮಗೆ. ಈಗ ಬಂದು ನಿಮಗೆ ಮ್ಯಾನ್ಯುವಲ್ ಡಿಫ್ರಾಸ್ಟ್ ಇತ್ತು ಬಟನ್. ಈ ಬಟನ್ನ ಮುಂಚೆ ಪ್ರೆಸ್ ಮಾಡಿ ಡಿಫ್ರಾಸ್ಟ್ ಮಾಡಬೇಕಾಗಿತ್ತು. ಈಗ ನಾನೇನು ಮಾಡಿದ್ದೀನಿ, ನಿಮಗೆ ಇದನ್ನು ಆಟೋಮೆಟಿಕ್ ಫ್ರಿಜ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಒಳ್ಳೆ ಸೆನ್ಸರ್ ಅಲ್ಲಿ ಹಾಕ್ಬಿಟ್ಟು ನಿಮಗೆ ಆಟೋಮೆಟಿಕ್ ಡಿಫ್ರಾಸ್ಟ್ ಆಗಿ ಕನ್ವರ್ಟ್ ಮಾಡಿ. ಈಗ ಫ್ರಿಜ್ ನೀವು ಪ್ರೆಸ್ ಮಾಡೋ ಏನೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಡಿಫ್ರಾಸ್ಟ್ ಆಗುತ್ತೆ. ಸೊ ನೀವೇನು ಹೇಗಿತ್ತು ಸರ್ವಿಸ್, ಹೇಗಿತ್ತು, ಏನು ರಿವ್ಯೂಸ್ ಕೊಡ್ತೀರಾ, ನಮ್ಮದು ಫೀಡ್ಬ್ಯಾಕ್ ಏನು ಕೊಡ್ತೀರಾ? ಸರ್ವಿಸ್ ಏನು ಚೆನ್ನಾಗಿತ್ತು ಸರ್. ಆಮೇಲೆ ನೀವು ಹೇಳಿದ ರೀತಿನೂ ಗೈಡ್ ಮಾಡಿದ್ರಲ್ಲ ಕಸ್ಟಮರ್ಗೆ. ಓಕೆ, ನನಗೆ ಇಷ್ಟ ಆಯ್ತು. ಓಕೆ. ಯಾಕಂದ್ರೆ ಆಕ್ಚುಲಿ ಮಾಡಿದ ತಕ್ಷಣನೇ ಸಿಕ್ಕಾಪಟ್ಟೆ ಐಸ್ ಎಲ್ಲ ಮೆಲ್ಟ್ ಆಗಿರೋದ್ರಿಂದ ಓಕೆ ನಮ್ಗೆ ಒಂದ್ ರೀತಿ ಇರಿಟೇಟ್ ಆಗಿ ಐಸ್ ಕ್ಲಾಟ್ ಆಗ್ಬಿಡೋದು ತುಂಬಾ. ಹೌದು, ಅವಾಗ ಏನಾಗ್ತದೆ, ಥಿಂಗ್ಸ್ ತೆಗಿಯಕ್ಕಾಗಲ್ಲ ನೀವು, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೌದು, ಚೆನ್ನಾಗಿ ಮಾಡಿದ್ರಿ. ಓಕೆ. ಆಮೇಲೆ ನೀರು ಹೋಗೋದೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನಿಮಗೆ. ರೇಟಿಂಗ್ ಏನು ಕೊಡ್ತೀರಾ ಸರ್? 5 out of 5. 5 out of 5 ಕೊಡ್ತೀರಾ? ಥ್ಯಾಂಕ್ ಯು ಸರ್. ಆಯಿತು ಸರ್. ಓಕೆ, ಏನೇ ಇದ್ರು